ಹಾಯ್ ಎಲ್ರಿಗೂ, ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಅಕ್ಕಿ ನೆನೆಸ್ದೇನೆ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಾವು ತುಂಬಾನೇ ರುಚಿಯಾಗಿರೋಂಥ ಇಡ್ಲಿನ ಮಾಡ್ಕೋಬಹುದು. ಬನ್ನಿ ಈಗ ಅದು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ತುಂಬಾ ಸಿಂಪಲ್ಲು ಹಾಗೂ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಮೊದಲಿಗೆ 1 ಕಪ್ ಅವಲಕ್ಕಿನ ತಗೋಬೇಕಾಗುತ್ತೆ. ಇದು ಬಂದು ತುಂಬಾ ಗಟ್ಟಿನೂ ಇರಲ್ಲ, ಹಾಗೆ ತುಂಬಾ ತೆಳುವು ಇರಲ್ಲ, ಮಧ್ಯದಲ್ಲಿ ಇರುತ್ತಲ್ಲ ಆ ರೀತಿ ಅವಲಕ್ಕಿನ ತಗೋಬೇಕು. ಹಾಗೇನೆ ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಇಡ್ಲಿ ರವೆನ ತಗೊಳ್ತಾ ಇದ್ದೀನಿ. ಸೇಮ್ ಕಪ್ಪಲ್ಲಿ ನಾವು ಯಾವ ಕಪ್ಪಲ್ಲಿ ಅವಲಕ್ಕಿನ ತಗೊಂಡಿದ್ವಿ ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಇಡ್ಲಿ ರವೆನ ತಗೊಳ್ತಾ ಇದ್ದೀನಿ. ಎರಡನ್ನು ನೀಟಾಗಿ ತೊಳ್ಕೊಂಡು ತಗೊಂಡ್ಬರೋಣ. ನೋಡಿ, ಈಗ ಎರಡನ್ನು ತೊಳೆದ್ಬಿಟ್ಟು ತಗೊಂಬಂದಿದ್ದೀನಿ. ಈಗಿನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಅವಲಕ್ಕಿಲಿ ನೀರೆಲ್ಲ ಬಸ್ದ್ಬಿಟ್ಟು ಹಾಗೆ ಅದನ್ನ ನೆನೆಲಿಕ್ಕೆ ಬಿಡಬೇಕು. ಇದೊಂದು 10ರಿಂದ 15 ನಿಮಿಷ. ನಿಮ್ಗೆ ಟೈಮ್ ಇದ್ರೆ ಅರ್ಧ ಗಂಟೆ ನೆನೆಸಿದ್ರು ಚೆನ್ನಾಗಿ ಬರುತ್ತೆ ಇಡ್ಲಿ. ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ಅವಲಕ್ಕಿನೂ ಸಹ ಚೆನ್ನಾಗಿ ನೆಂದಿದೆ. ಹೀಗಿದನ್ನ ರುಬ್ಕೊಂಡು ಬರೋಣ. ಹಾಗೇನೆ ಅದ್ರ ಜೊತೆಗೇನೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಸಹ ಹಾಕೋಬೇಕಾಗುತ್ತೆ. ನಾವು ಯಾವ ಕಪ್ಪಲ್ಲಿ ತಗೊಂಡಿದ್ದೀವಿ ಅವಲಕ್ಕಿ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ತೆಂಗಿನ ತುರಿನ, ಫ್ರೆಶ್ ಆಗಿರುವಂತ ತೆಂಗಿನ ತುರಿನ ಹಾಕೋಬೇಕು. ನೀವು ತೆಂಗಿನ ತುರಿ ಹಾಕೊಳ್ಳುವಾಗ ಬೇಕಾದ್ರೆ ನಿಮ್ಗೆ ಇಡ್ಲಿ ಚೆನ್ನಾಗಿ ಬರ್ಬೇಕಂದ್ರೆ, ಬೆಳ್ಳಕ್ಕೆ ಬರ್ಬೇಕು ಅನ್ನೋದಾದ್ರೆ ಆ ಸ್ಕಿನ್ ಏನಿರುತ್ತೆ, ತೆಂಗಿನಕಾಯಿಲಿರೋ ಸ್ಕಿನ್ ಬ್ರೌನ್ ಕಲರ್, ಅದನ್ನ ತೆಗೆದ್ಬಿಟ್ಟು ನೀವು ಹಾಕೋಬಹುದು. ತೆಗೆದೇ ಹಾಕೊಂಡ್ರೆ ನಿಮ್ಗೆ ಅಲ್ಲಲ್ಲಿ ಕಪ್ಪು ಕಾಣ್ತಾ ಇರುತ್ತೆ, ಬಟ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಒಂದ್ 2ರಿಂದ 3 ಸ್ಪೂನ್ ಆಗೋಷ್ಟು ನೀರನ್ನ ಹಾಕೊಳ್ಳೋಣ. ಅವಶ್ಯಕತೆ ಇದ್ರೆ ಮಾತ್ರ ಹಾಕೋಬೇಕು. ಈಗ ಇದನ್ನ ಎಷ್ಟಾಗುತ್ತೋ ಅಷ್ಟು ನುಣ್ಣಕ್ಕೆ ರುಬ್ಕೊಂಡ್ಬರ್ಬೇಕು. ನೋಡಿ, ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರುವಂತ ಇಡ್ಲಿ ರವೆ ಏನಿದೆ ಅದನ್ನ ಹಾಕೋಬೇಕಾಗತ್ತೆ. ಇಡ್ಲಿ ರವೆ ಹಾಕೊಳ್ಳೋವಾಗ ರವೆಲಿರುವಂತ ನೀರಿನ ಅಂಶ ಎಲ್ಲ ತೆಗೆದ್ಬಿಟ್ಟು ನಾವು ಹಾಕೋಬೇಕು. ತುಂಬಾ ನೀರು ಹಾಕ್ಬಿಟ್ರು ಇಡ್ಲಿ ಚೆನ್ನಾಗಿ ಬರಲ್ಲ. ಹಾಗಾಗಿ ರವೆ ಎಲ್ಲ ಹಾಕೊಂಡ ನಂತರ ನಿಮ್ಗೆ ನೀರಿನ ಅವಶ್ಯಕತೆ ಬಿದ್ದರೆ ಮಾತ್ರ ಸ್ವಲ್ಪ ನೀರನ್ನ ಹಾಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಕಲಿಸೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದರಲ್ಲಿ. ಕಮ್ಮಿ ಅಂದ್ರೆ ಒಂದು 5 ನಿಮಿಷ ಚೆನ್ನಾಗಿ ಕಲಿಸ್ಬೇಕು. ನಾನು ಇಲ್ಲಿ ಬೇಗ ತೋರಿಸ್ತಿದ್ದೀನಿ, ಬಟ್ ನೀವು ಒಂದು 5 ನಿಮಿಷ ಇದೇ ರೀತಿ ರೊಟೇಟ್ ಮಾಡಿ ಕಲಿಸ್ಬೇಕು. ಆಗ್ಲೇ ಅದು ಸಾಫ್ಟ್ ಆಗಿ ಚೆನ್ನಾಗಿ ಬರೋದು. ನೋಡಿ, ನಂಗೆ ಸ್ವಲ್ಪ ನೀರು ಬೇಕು ಅಂತ ಅನಿಸ್ತು, ಹಾಗಾಗಿ ನಾನು ಸ್ವಲ್ಪ ಜಾರ್ ತೊಳೆದಿದ್ದು ನೀರೇನಿರ್ತು ಅದನ್ನ ಹಾಕೊಳ್ತಾ ಇದ್ದೀನಿ. ನನ್ಗನ್ಸಿದ್ದು ನಾರ್ಮಲ್ ಇಡ್ಲಿಗೆ ಹೇಗೆ ಬರುತ್ತೋ ಸೇಮ್ ಅದೇ ರೀತಿ ಇರುತ್ತೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಗೆ ಅರ್ಧ ಮುಕ್ಕಾಲು ಗಂಟೆಲಿ ಆರಾಮ್ಸೆ ನಾವು ಇಡ್ಲಿನ ಮಾಡ್ಕೋಬಹುದು. ನಾನು ಇದನ್ನು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ನೀವು ಬೇಕಾದ್ರೆ ಒಂದು 15 ನಿಮಿಷ ನೆನೆಸಿದ್ರು ಸಾಕಾಗುತ್ತೆ. ನೋಡಿ, ಈಗ ಬ್ಯಾಟರ್ ರೆಡಿ ಆಗಿದೆ. ಇದಕ್ಕೆ ಇಡ್ಲಿಗೆ ಇಟ್ಕೊಂಡ್ಬಿಟ್ಟು ನಂತರ ನಾವು ಇದಕ್ಕೆ ಸಿಂಪಲ್ ಆಗಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ನಾರ್ಮಲ್ ಆಗಿ ಇಡ್ಲಿ ಹೇಗೆ ಮಾಡ್ಕೊಳ್ತೀವಿ ಹಾಗೇನೆ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಆಯಿಲ್ನ ಹಚ್ಕೊಂಡು ಈ ರೀತಿ ಹಾಕಿಟ್ಕೊಳ್ಳೋದಷ್ಟೇ. 10ರಿಂದ 12 ನಿಮಿಷ ಇಲ್ಲ 15 ನಿಮಿಷ ಬೇಯಿಸ್ಕೊಂಡ್ರೆ ಮೀಡಿಯಂ ಫ್ಲೇಮಲ್ಲಿ ಇಡ್ಲಿ ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿ ಬಂದಿತ್ತು ಇಡ್ಲಿ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಈಗ ಇದಕ್ಕೆ ಸಿಂಪಲ್ ಆಗಿ ಒಂದು ಚಟ್ನಿ ಮಾಡ್ಕೊಂಡು ಬರೋಣ. ನೋಡಿ, ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು. ಹಾಗೇನೆ ಕಡಲೆಬೀಜ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಡಲೆಬೀಜ, ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿನ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಸಿಡಿಟಿ ಅನ್ನೋದು ಆಗಲ್ಲ. ಇದೆರಡು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಇಡಿ ಆಗೋಷ್ಟು ಕರಿಬೇವನ್ನ ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಇದು ಚಟ್ನಿ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಾಗಿದೆ. ಇದು ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ. ತುಂಬಾ ಬೇಕಾಗಲ್ಲ, ಸ್ವಲ್ಪ ತೆಂಗಿನ ತುರಿ, ಹಾಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ನಿಮಗೆ ಬೇಕು ಅಂದ್ರೆ ಸ್ವಲ್ಪ ಹುಣಸೆ ಹಣ್ಣು ಸಹ ಹಾಕೋಬಹುದು, ಬಟ್ ನಂಗೆ ಹುಣಸೆ ಹಣ್ಣು ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಕಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ರುಬ್ಕೊಂಬರೋಣ. ನೋಡಿ, ಈ ರೀತಿ ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ. ನಿಮಗೆ ಯಾವ್ದು ಬೇಕೋ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಂದ್ರೂ ಹಾಕೊಂಡು ನೀವು ಚಟ್ನಿನ ರೆಡಿ ಮಾಡ್ಕೋಬಹುದು. ನೋಡಿ, ಈಗ ಇಡ್ಲಿನೂ ರೆಡಿ ಆಗಿದೆ. ಬನ್ನಿ, ಇದು ತುಂಬಾ ಬಿಸಿ ಇದೆ. ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ. ತಿನ್ಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ. ತುಂಬಾ ಬಿಸಿ ಇರೋದ್ರಿಂದ ತೆಗಿಯಕ್ಕಾಗ್ತಿಲ್ಲ. ನಮ್ಗೆ ನಾರ್ಮಲ್ ಇಡ್ಲಿ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಬೇಗ ಕೂಡ ಆಗುತ್ತೆ. ನೆನೆಸೋ ಅವಶ್ಯಕತೆ ಇರಲ್ಲ, ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇರಲ್ಲ, ರುಬ್ಬೋ ಅವಶ್ಯಕತೆ ಇರಲ್ಲ. ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಈ ರೀತಿ ಕಪ್ಪು ಬಂದಿದೆಯಲ್ಲ, ಈ ರೀತಿ ಬರಬಾರ್ದು ಅಂದ್ರೆ ನೀವು ಆ ಕೊಬ್ಬರಿಲಿರೋ ತೆಂಗಿನಕಾಯಿಲಿರೋ ಸ್ಕಿನ್ ಅನ್ನು ತೆಗೆದ್ಬಿಟ್ಟು ನೀವು ಮಾಡ್ಕೋಬಹುದು. ಅವಾಗ ಬೆಳ್ಳಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ.
ದಿಢೀರಂತ ನಾವು ಮಾಡ್ಕೋಬೋದು. ಯಾರಾದರೂ ಮನೆಗೆ ಬಂದರೂ ಸಹ ಟಿಫನ್‌ಗೆ ದಿಢೀರಂತ ನಾವು ಇದನ್ನ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಬಂದಿದೆ. ಯಾವುದೇ ರೆಸಿಪಿ ಆಗಲಿ ಚೆನ್ನಾಗಿದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದ್ರೆ ಖಂಡಿತ ಅಪ್ಲೋಡ್ ಮಾಡಲ್ಲ. ಮಾಡಿದ್ದೀನಲ್ಲ ವೇಸ್ಟ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.